ದೇಶದ ಉಕ್ಕಿನ ಮನುಷ್ಯ ಶ್ರೀಯುತ ಅಮಿತ್ ಶಾ ಅವರು ನನಗೆ ದೆಹಲಿಗೆ ಬರಕ್ಕೆ ಹೇಳಿದ್ದಾರೆ. ಇವತ್ತು ನಾನಿವತ್ತು 11:45 ಶಿವಮೊಗ್ಗದಿಂದ ಫ್ಲೈಟಲ್ಲಿ ಹೊರಟು ಒಟ್ಟು 7:20ಕ್ಕೆ ನಾವು ದೆಹಲಿಯಲ್ಲಿ ಇರ್ತೀನಿ. ಇವತ್ತು ರಾತ್ರಿಯೇ ನಮ್ಮ ಮನೆಗೆ ಬರಬೇಕು ಅನ್ನೋಂಥ ಅಂಶ ಅವರು ತಿಳಿಸಿದ್ದಾರೆ. ನಮ್ಮ ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ಮಾನ್ಯ ರಾಜೇಶ್ ಜಿ ಅವರು ನೀವು ಅವ್ರ ಮನೆಗೆ ಹೋಗಿ ಭೇಟಿ ಮಾಡಬೇಕು ಅನ್ನೋಂಥ ಮಾತು ಹೇಳಿದ್ದಾರೆ. ಇವತ್ತು ರಾತ್ರಿಯೇ ಅವ್ರನ್ನ ಭೇಟಿ ಮಾಡೋನಿದ್ದೇನೆ. ನಾಳೆ ವಾಪಸ್ ಶಿವಮೊಗ್ಗ. ಗೊತ್ತಿಲ್ಲ. ನಾನು ತುಂಬ ಸ್ಪಷ್ಟವಾಗಿ ಅವ್ರು ಹೇಳಿದ್ದೀನಿ. ನೆನ್ನೆ ಫೋನ್ ಮಾಡಿದಾಗೂ ಹೇಳಿದ್ದೇನೆ. ನಾನು ನಿಂತಾ ಇರೋಂಥ ಉದ್ದೇಶ, ನಾನು MLC ಮಂತ್ರಿಗಳು ಎಲ್ಲ ಸ್ಥಾನಮಾನಗಳು ನೋಡಿದ್ದೀನಿ. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣ ಆಗಬೇಕು, ನಂಬರ್ 1. ನಂಬರ್ 2, ಅಪ್ಪ ಮಕ್ಕಳ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಈ ಪಕ್ಷ ಮುಕ್ತವಾಗಬೇಕು. 3ನೇದು, ಎಲ್ಲ ಹಿಂದುತ್ವವಾದಿಗಳು, CT ರವಿ ಇರ್ಬೋದು, ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಸದಾನಂದ ಗೌಡ ಇರ್ಬೋದು, ಅನಂತಕುಮಾರ್ ಹೆಗಡೆ ಇರ್ಬೋದು, ಇವರೆಲ್ಲರೂ ಕೂಡ ಪಕ್ಕಕ್ಕೆ ಸರಿಸಾಗಿದೆ. ಹಿಂದುತ್ವವಾದಿಗಳನ್ನು ಯಾಕೆ ಪಕ್ಕಕ್ಕೆ ಸರಿಸ್ಯಾರೋ ನನಗಂತೂ ಗೊತ್ತಿಲ್ಲ. ಎಲ್ಲ ಅಂಶವನ್ನು ಕೂಡ ನಾನು ಅಮಿತ್ ಶಾ ಅವ್ರ ಹತ್ರ ಮಾತಾಡ್ತೇನೆ. ಹಿಂದುತ್ವದ ಬಗ್ಗೆ ಮಾತಾಡೋದೇ ತಪ್ಪೇನು? ಯಡಿಯೂರಪ್ಪನವ್ರ ಜೊತೆಗೆ ಇಲ್ಲ ಅನ್ನೋದು ಒಂದೇ ಕಾರಣಕ್ಕೆ, ಸಂಘಟನೆ ಜೊತೆಗಿದ್ದಾರೆ ಅಂತ ಒಂದೇ ಕಾರಣಕ್ಕೆ ಇವರನ್ನೆಲ್ಲ ಪಕ್ಕಕ್ಕೆ ಸರಿಸೋದು ಯಾವ ನ್ಯಾಯ? ಇದನ್ನಷ್ಟೂ ಕೂಡ ನಾನು ಅಮಿತ್ ಶಾ ಅವ್ರ ಹತ್ರ ಮಾತಾಡೋದಿದ್ದೇನೆ. ಯಾಕೆ ಹೊಲಿಸ್ತಾರೆ? ಅವರು ಪ್ರಯತ್ನ ಮಾಡ್ತಾರೆ, ನಾನು ಅವ್ರ ಮನಸ್ಸೊಲಿಸೋ ಪ್ರಯತ್ನ ಮಾಡ್ತೀನಿ. ಯಾವ ಉದ್ದೇಶಕ್ಕೆ ನಾನು ನಿಲ್ತಾ ಇದ್ದೀನಿ, ತಪ್ಪು ಸರಿನೋ ನೀವೇ ಹೇಳಿ ಅಂತ ನಾನು ಅವ್ರಿಗೆ ಹೇಳ್ತೀನಿ. ರಾಜ್ಯದಲ್ಲಿ ಇವತ್ತು ಚರ್ಚೆ ಆಗ್ತಿರೋದು ಅಂಶ ಇದೇ ಉದ್ದೇಶಕ್ಕೇ. ಚರ್ಚೆ ಆಗಲಿಲ್ಲ ಅಂತಾಗೆ ನಾನು ಚುನಾವಣೆ ನಿಂತಿದ್ದು. ಚರ್ಚೆ ಚೆನ್ನಾಗಿ ಆಗ್ತಾಯಿದೆ. ಎಲ್ಲರೂ ನನಗೆ ಫೋನ್ ಮಾಡಿ ಹೇಳ್ತಿದ್ದಾರೆ, ನೀವು ತೊಗೊಂಡಿರೋಂಥ ಉದ್ದೇಶದ ಯಾವ ಉದ್ದೇಶಕ್ಕೆ ಚುನಾವಣೆ ನಿಲ್ತಾ ಇದ್ದಾರೋ ಇದು ಸರಿ ಇದೆ, ಯಾವ ಕಾರಣಕ್ಕೂ ಹಿಂಸರ್ಕೋಬೇಡಿ ಎಲ್ಲರೂ ಹೇಳ್ತಾ ಇದ್ದಾರೆ. BJP ಅಷ್ಟೇ ಅಲ್ಲ, ಕಾಂಗ್ರೆಸ್ನವ್ರು JDSನವರು ಕೂಡ ನಾವು ನಿಮ್ಮ ಹಿಂದಿದ್ದೇವೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ.